ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಇವತ್ತು ಮೊಟ್ಟ ಮೊದಲನೇ ಬಾರಿ ನನಗೊಂದು ಸ್ವಲ್ಪ ಗಾಬರಿ ಹುಟ್ಟಿಸ್ಬಿಡ್ತು. ನನಗೆ ಕ್ಯಾಮ್ರಾ ಆನ್ ಮಾಡೋಕ್ಕೆ ಹೇಳಿದ್ರು ಮೊದಲನೇ ಮುಹೂರ್ತದ ಶಾಟ್ಗೆ. ನಾನು ಒಂದಷ್ಟು ಚಿತ್ರಗಳು ಮಾಡಿದ್ದೀನಿ, ಬಟ್ ಈ ಕೆಲಸ ನಾನು ಮಾಡಿಲ್ಲ. ನನಗೆ ಗೊತ್ತಿಲ್ಲ. ಅದು ಸ್ವಲ್ಪ ನನ್ನ ಮನು ಹೇಗೆ, ಎಲ್ಲಿ, ಏನು ಎತ್ತ, ಯಾವಾಗ ಅಂತೆಲ್ಲ ಒಂದು ಸ್ವಲ್ಪ ಈ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ಗೆ ಹೊಸ ಹುಡುಗ ಎಂಟ್ರಿ ಆದಾಗ ಹೆಂಗೆ ಹೇಳ್ಬೋದು ಆಗ್ತಿದ್ದು ಕೇಳಿದೆ. ಭಾಳ ಚೆನ್ನಾಗಾಯಿತು. ಮುಹೂರ್ತದ ಓಪನಿಂಗ್ ಶಾಟ್ ಭಾಳ ಅದ್ಭುತವಾಗಿ ಮೂಡಿ ಬಂತು. ಇಲ್ಲಿ ನಮ್ಮ ಕಿಶನ್ ಬಗ್ಗೆ, ಈ ಚಿತ್ರದ ನಿರ್ದೇಶಕರ ಬಗ್ಗೆ ಹೇಳಬೇಕು ಅಂತಂದರೆ, ನಾನು ಈಗಾಗಲೇ ಒಂದು 10-15 ವರ್ಷದಿಂದ ಆತನನ್ನ ನೋಡ್ತಾ ಬಂದಿದ್ದೀನಿ. ಆತನ ಸ್ಟ್ರಗಲ್ಸನ್ನ ನೋಡ್ತಾ ಬಂದಿದ್ದೀನಿ. ನಮ್ಮ ಕಿಟ್ಟಪ್ಪ ಅವ್ರ ಜೊತೆಲಿ ಜಾಸ್ತಿ ಇರ್ತಾ ಇದ್ರು. ಏನೇನೋ ಪ್ರಯತ್ನಗಳು ನಡೆದು ಯಾವುದೂ ಆಗಿರಲಿಲ್ಲ, ಸಕ್ಸಸ್ಫುಲ್ ಆಗಿರಲಿಲ್ಲ. ಬಟ್ ಇವತ್ತಿಗೆ ಆತನಿಗೆ ಸ್ವಲ್ಪ ಮುಜುಗರದ ವಿಚಾರನೂ ಆಗಿರ್ಬೋದು. ನಾನು ಈ ಚಿತ್ರದ ನಿರ್ದೇಶಕ ಅನ್ನೋದು ಕೂಡ ಅವ್ರಿಗೆ ಇನ್ನೂ ಅರಿವಾಗಿಲ್ಲ. ಯಾಕೆಂದ್ರೆ ಒಬ್ಬ ಕಾರ್ಮಿಕನ ಥರನೇ ಇವತ್ತು ಕೂಡ ಅವರು ಕೆಲಸ ಮಾಡ್ತಿದ್ರು. ಆ ಶ್ರದ್ಧೆ ಇದೆ ಅವ್ರಿಗೆ. ಸೊ ಅವರಿಗೆ ನಾನು ಈ ಮುಖಾಂತರ ಇವತ್ತಿನ ಈ ಮುಹೂರ್ತದ ಸಮಾರಂಭದಲ್ಲಿ ಅವರಿಗೆ ಐ ವಿಶ್ ಹಿಮ್ ಆಲ್ ದ ಬೆಸ್ಟ್ ಅಂಡ್ ಚೆನ್ನಾಗಿ ಮೂಡ್ ಬರಲಿ ಅಂತ. ಇನ್ನೊಂದು ವಿಚಾರ ಏನು ಅಂತಂದ್ರೆ, ಎಲ್ಲ ಆತ್ಮೀಯರು ನಮಗೆ ಒಂದು ಕಡೆ ಸಿಕ್ಕಿದಾಗ, ಈಗ ತಾನೇ ವಾಸು ಸರ್ಗೆ ಹೇಳಿದೆ, ಸರ್ ನನಗೆ ಎಲ್ಲರೂ ಬಹಳ ಪರಿಚಿತರು, ಬಹಳ ವರ್ಷಗಳಿಂದ ನಾವು ನೋಡ್ತಾ ಬಂದ್ವಿ. ಕೆಲವಾರು ಸಮಯ ಕೆಲಸ ಮಾಡಿದ್ವಿ, ಆಮೇಲೆ ದೊಡ್ಡ ಗ್ಯಾಪ್ ಆಗಿರುತ್ತೆ, ಮತ್ತೆ ಅವರು ಸಿಕ್ಕಿರೋದಿಲ್ಲ. ಸೊ ಆ ರೀತಿಯಲ್ಲಿ ಸಿಕ್ಕಿದಂಥ ಕಲಾವಿದರಲ್ಲಿ ನಮ್ಮ ಮದನ್ ಅರಣಿ ಮೇಡಮ್ ಕೊರಿಯೋಗ್ರಾಫರ್ಸ್ ಅಂಡ್ ಸಿಂಗಾರವ್ವ ಟೈಮ್ದಿಂದ ನಾವು ಒಟ್ಟಿಗೆ ಕೆಲಸ ಮಾಡಿದ್ವಿ. ಇವತ್ತು ನೋಡಿದಾಗ ಅವ್ರನ್ನ ಬಹಳ ಖುಷಿ ಆಗೋಯ್ತು. ನಾನು ಆ ಥರದ ನಮ್ಮ ಕಿಟ್ಟಪ್ಪ ಇನ್ನು ನಮಗೆ ಗೊತ್ತಿರೋರು, ಆಮೇಲೆ ಈ ನಡುವೆ ಸಾಕಷ್ಟು ಕೆಲವಾರು ವಿಚಾರಗಳಾದ್ರು ನಮ್ಮ ಕಿರುತೆರೆಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಕೆಲವಾರು ವಿಚಾರಗಳಲ್ಲಿ ನಾವು ಈ ನಡುವೆ ಬಹಳ ಆತ್ಮೀಯವಾಗಿ ಸಮಯವನ್ನ ಕಳೆದಿದ್ದೀವಿ. ಜೊತೆಗೆ ಈ ಚಿತ್ರದಲ್ಲೂ ಕೂಡ ನಮ್ಮ ಟ್ರಾವೆಲ್ ನಡೆಯುತ್ತೆ. ಸೊ ಈ ತರದ ಒಂದು ವಾತಾವರಣ ಇಲ್ಲಿದೆ. ಬಹಳ ಪರಿಚಿತರು. ನಮ್ಮ ಮಾಲೂರು ವಿಜಯ್ ಸರ್ ಅವ್ರ ಬಗ್ಗೆ ಈಗ ತಾನೇ ಕಿಟ್ಟಪ್ಪ ಮಾತಾಡಿದ್ರು. ಮಾಲೂರು ವಿಜಿ ಯಾರು ಅಂತಂದ್ರೆ, ಉಮಾಶ್ರೀ ಅಮ್ಮ ಮೊಟ್ಟ ಮೊದಲನೇ ಬಾರಿ ವೇದಿಕೆ ಒಡಲಾಳ ಮಾಡಿದಾಗ ಆ ಒಡಲಾಳದ ಮಗುವಿನ ಪಾತ್ರ ಅವರು ಎತ್ಕೊಂಡು ಓಡಾಡದ ಪಾತ್ರ, ಅಲ್ಲಿಂದ ಅವರ ರಂಗಭೂಮಿ ಜರ್ನಿ ಇದೆ. ಈ ಕೆಲವು ದಿವಸಗಳಲ್ಲಿ ನನ್ನ ಜೊತೆಲಿ ಒಂದು 2 ಚಿತ್ರಗಳಲ್ಲಿ ಆಕ್ಟ್ ಮಾಡಿದ್ರು. ಜೊತೆಯಾಗಿ ರಂಗಭೂಮಿ ಕೆಲಸಗಳು ಮಾಡಿದ್ರು ಕೂಡ ನಾವು ಅವ್ರು ಯಾವುದೋ ಬೇರೆ ತಂಡದಲ್ಲಿದ್ರು, ನಾವಿನ್ಯಾವುದೋ ತಂಡದಲ್ಲಿದ್ವಿ. ಸೊ ಹಾಗಾಗಿ ಭೇಟಿ ಆಗಿರಲಿಲ್ಲ. ಬಟ್ ಈಗ ಅವರು ಇದೆಲ್ಲವನ್ನು ಅವರೇ ಮಾಡಿಕೊಟ್ಟಿರೋದು, ಈ ಒಂದು ಬ್ಯೂಟಿಫುಲ್ ಆದಂತ ಈ ಒಂದು ಸ್ಟೇಜ್ ಏನಿದೆ. ಆಮೇಲೆ ಈ ರಂಗಕ್ಕೆ ಸಂಬಂಧಪಟ್ಟ ಎಲ್ಲ ರಿಸೋರ್ಸಸ್ ಏನಿದೆ ಅದಷ್ಟು ಮಾಲೂರು ವಿಜಯ್ ಸರ್ ಅವರು, ಪ್ಲಸ್ ಅಂಡರ್ ದ ಗೈಡೆನ್ಸ್ ಆಫ್ ಅವರ್ ಶಶಿಧರ್ ಅಡಪ ಸರ್. ಸೊ ಅವರ ಕಾಂಬಿನೇಷನ್ ಅಲ್ಲಿ ಇದು ಅದ್ಭುತವಾಗಿ ಮೂಡಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಂಡ್ ಮಿಕ್ಕಾದಂತೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹರ್ಷ ಅವರು, ಇಲ್ಲಿ ಹೊಸ ತಂಡ ಇದೆ, ಹೊಸಬರ ಮತ್ತೆ ಹಳಬರ ಸಮ್ಮಿಲನ ಇದೆ ಈ ಚಿತ್ರದಲ್ಲಿ. ಅಂಡ್ ಕವಿರಾಜ್ ಸರ್ ಯಾರಿಗೆ ಗೊತ್ತಿಲ್ಲ, ಅದ್ಭುತವಾದ ಕವಿಗಳು, ಸಾಕಷ್ಟು ಕೊಡುಗೆಯನ್ನ ಈಗಾಗಲೇ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿರುವಂತಹ ಒಬ್ಬ ಅದ್ಭುತವಾದಂಥ ಕವಿ. ಅಂಡ್ ಅಫ್ಕೋರ್ಸ್ ಭರತ್ ಬೋಪಣ್ಣ ನನಗೆ ಮೊದಲನೇ ಪರಿಚಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.